ಈ ರೀತಿಯಾಗಿ ಒಂದು 5 LED ಗಳನ್ನು ಯೂಸ್ ಮಾಡಿ ಸಿಂಪಲ್ ಆಗಿ ಒಂದು ಬ್ಯಾಟರಿ ಲೆವೆಲ್ನ ಅಥವಾ ಬ್ಯಾಟರಿ ವೋಲ್ಟೇಜ್ನ ಇಂಡಿಕೇಟರ್ ಮಾಡುವಂತ ಒಂದು ಸರ್ಕ್ಯೂಟ್ ಹೇಗೆ ಮಾಡುದು ಅಂತ ನೋಡುವ. ಅದಕ್ಕಿಂತಲೂ ಮುಂಚೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಫಾರ್ ಟೆಕ್. ನಾನು ಕಾರ್ತಿಕ್. ಈಗ ಇದಕ್ಕೊಂದು 12 ವೋಲ್ಟ್ ವೇರಿಯಬಲ್ ಪವರ್ ಸಪ್ಲೈ ಕೊಟ್ಟು ನೋಡುವ. ಅದಕ್ಕೆ ಒಂದು ವೋಲ್ಟೇಜ್ ನೋಡಲಿಕ್ಕೆ ಮಲ್ಟಿಮೀಟರ್ ಅನ್ನು ಕನೆಕ್ಟ್ ಮಾಡ್ತೇನೆ. ಈಗ ಇಲ್ಲಿ ಒಂದು LED ಗೆ 2.5 ವೋಲ್ಟೇಜ್ನಾಗೆ ಲೆಕ್ಕ ಹಾಕಿದ್ರೆ 5 LED ಉಂಟು, 12.5 ವೋಲ್ಟೇಜ್ ಆಯಿತು. ಈ 12.5 ವೋಲ್ಟೇಜ್ ಫುಲ್ ಇದ್ರೆ ನಿಮಗೆ 5 LED ಸಹ ಗ್ಲೋ ಆಗ್ತದೆ. ಹಾಗೆ ವೋಲ್ಟೇಜ್ ಕಮ್ಮಿ ಆಗ್ತಾ ಹೋದಾಗೆ ಒಂದೊಂದೇ ಲೈಟ್ ಆಫ್ ಆಗ್ತಾ ಹೋಗ್ತದೆ. ಈಗ ನಾನು ಟೆಸ್ಟ್ ಮಾಡಿ ನೋಡುವ. ಈಗ ವೋಲ್ಟೇಜ್ ಈಗ 1.5 ವೋಲ್ಟ್ ಉಂಟು. ಈಗ ನೋಡಿ 2.5 ವೋಲ್ಟೇಜ್ ಆಯಿತು. ಈಗ ಇಲ್ಲಿ ಒಂದು LED ಗ್ಲೋ ಆಯಿತು. ಹಾಗೆ ಈಗ 5 ವೋಲ್ಟೇಜ್ ಆಗುವಾಗ 2ನೇ LED ಫುಲ್ಲು ಗ್ಲೋ ಆಯಿತು. ಹಾಗೆ ವೋಲ್ಟೇಜ್ ಜಾಸ್ತಿ ಆಗ್ತಾ ಹೋದಾಗೆ LEDಗಳು ಗ್ಲೋ ಆಗ್ತಾ ಹೋಗ್ತದೆ. ನೋಡಿ ಈಗ 12.5 ವೋಲ್ಟೇಜ್ ಆಯಿತು. ಈಗ 5 LED ಗ್ಲೋ ಆಗಿದೆ. ಹಾಗೆ ಇನ್ನು ವಾಪಸ್ ಕಮ್ಮಿ ಮಾಡ್ತಾ ಹೋದಾಗೆ ಒಂದೊಂದೇ ಡಿಮ್ ಆಗ್ತಾ ಹೋಗ್ತದೆ. ಈಗ ಒಂದು ಬ್ಯಾಟರಿಯನ್ನು ಕೊಟ್ಟು ನೋಡುವ. ಈಗ ಇಲ್ಲಿ ನೋಡಿ 3ನೇ ಬಲ್ಬ್ ಸ್ವಲ್ಪ ಡಿಮ್ ಅಲ್ಲಿ ಉರಿತಾ ಉಂಟು. ಅಂದ್ರೆ ಈಗ ವೋಲ್ಟೇಜ್ ಲೆಕ್ಕ ಹಾಕುದಿದ್ರೆ 2.5 5 ಆಯಿತು. 5 ಪ್ಲಸ್ 2.5 7.5 ಆಯಿತು. 7.5 ಅಂದ್ರೆ ಈ ಬಲ್ಬ್ ಸ್ವಲ್ಪ ಡಿಮ್ ಉರಿತಾ ಉಂಟು. ಹಾಗಾಗಿ ಈ 5 ವೋಲ್ಟಿಂದ 7.5 ವೋಲ್ಟ್ನ ನಡುವಲ್ಲಿ ಉಂಟು ಅಂತ ಲೆಕ್ಕ. ಈಗ ಕರೆಕ್ಟ್ ವೋಲ್ಟೇಜ್ ಮಲ್ಟಿಮೀಟರ್ ಅಲ್ಲಿ ನೋಡುವ. ನೋಡಿ 6.1 ವೋಲ್ಟ್ ಉಂಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.